ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಶಾಸಕರ ಬಂಡಾಯ ತೀವ್ರಗೊಂಡಿದೆ. ಅಂದ್ರೆ ಸರ್ವೇ ಸಾಮಾನ್ಯ ಈಗ ಅವಕಾಶ ಕೈ ತಪ್ಪಿದೆ. ಅವಕಾಶ ಕೈ ತಪ್ಪಿದಂತ ಸಂದರ್ಭದಲ್ಲಿ ನಿರಾಸೆ ಆಗಿರುತ್ತೆ, ಸಿಟ್ಟು ಬಂದಿರುತ್ತೆ, ನನಗೆ ಯಾಕೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಈಗ ಬಂಡಾಯ ಎದ್ದಿದ್ದಾರೆ. ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ಯಾರ್ಯಾರು? ಇಂಡಿ ಶಾಸಕ ಯಶವಂತರಾಯಗೌಡ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ನೋಡಿ, ಈಗಾಗಲೇ ಒಂದು ಲೆಟರ್ ಕೂಡ ಓಡಾಡ್ತಾ ಇದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಪಾಟೀಲ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರು ಇಂಡಿ ಶಾಸಕ, ಹಿರಿಯ ನಾಯಕ ಅವರು. ಅವ್ರಿಗೆ ಅವಕಾಶ ಸಿಗುತ್ತೇನೋ ಅಂತ ಅನ್ಕೊಳ್ಳಲಾಗಿತ್ತು, ಬಟ್ ಕಾರಣಾಂತರಗಳಿಂದ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಯಶವಂತರಾಯಗೌಡ ಪಾಟೀಲ್ ಬೆಂಬಲಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಟೀಲ್ ರಾಜೀನಾಮೆ ಕೊಟ್ರೆ ನಾವು ಪಕ್ಷ ಬಿಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಕೂಡ ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿರು. ಶಾಸಕರ ಬಂಡಾಯ ಶಮನಗೊಳಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈಗ ಸಹಜ ಅವರು ಈಗ ಏನಾದ್ರೂ ಹೋಗಿ ಮಾತನಾಡಿಸಿದ್ರೆ ಏನ್ರಿ ಇದ್ರಲ್ಲಿ ಏನು ಸಹಜ, ಇದು ಯಾರಿಗೆ ಅವಕಾಶ ಕೈ ತಪ್ಪಿದ್ರು ಕೂಡ ಈ ರೀತಿಯಾಗಿ ಮಾಡ್ತಾರೆ. ನಾವು ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಕೂಡ. ಸಚಿವ ಸ್ಥಾನ ಸಿಗದೇ ಇರುವಲ್ಲಿ ಈಗ ಕಾಂಗ್ರೆಸ್ ಶಾಸಕರುಗಳು ಒಂದು ಕಡೆ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥ ಯಶವಂತರಾಯಗೌಡ ಪಾಟೀಲ್ ಅವರು ಸಹ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಯಶವಂತರಾಯಗೌಡ ಪಾಟೀಲ್ ಅವರು ಸಹ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಅವರ ಅಭಿಮಾನಿಗಳು ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ, ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೂ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಈ ಜಿಲ್ಲೆಯ ದುಷ್ಟ ಶಕ್ತಿಗಳು, ಕಾಂಗ್ರೆಸ್ನಲ್ಲಿ ಇರುವಂತ ದುಷ್ಟ ಶಕ್ತಿಗಳು ನಡೆಸಿದಂತ ಇದೊಂದು ದೊಡ್ಡ ಪಿತೂರಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಸರ್. ಒಳ್ಳೆ 50 ವರ್ಷದಿಂದ ಕಾಂಗ್ರೆಸ್ ಇಲ್ಲಾರ ಜಾಗದಲ್ಲಿ ಕಾಂಗ್ರೆಸ್ ಅನ್ನೋದೊಂದು ಬೆಳೆಸಿ ಅತ್ಯಂತ ಜಿಲ್ಲೆಯಲ್ಲೇ ಅತಿ ಶ್ರೇಷ್ಠ ಕಾಂಗ್ರೆಸ್ ಪಕ್ಷ ಎಲ್ಲರಿದ್ರೆ ಅದು ಇಂಡಿಯಾಲಿದೆ ಅಂತ ಹೇಳಕ್ ಬಯಸುತ್ತ ನಾವು ಇಂಥ ದುಷ್ಟ ಶಕ್ತಿಗಳ ದೂರ ಇಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿದೆ, ಹೈಕಮಾಂಡ್ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ದವರು ಮನವರಿಕೆ ತೊಂದು ಇಂಥ ದುಷ್ಟ ಶಕ್ತಿಗಳನ್ನು ದೂರಿಟ್ಟು ನಮ್ಮ ಇಂಡಿ ಶಾಸಕರಿಗೆ ನ್ಯಾಯ ಕೊಡಬೇಕು. ಇದು ಬಯಕೆ ಇಂಡಿ ಶಾಸಕರ ಬಯಕೆ ಅಲ್ಲ, ಇಡೀ ನಮ್ಮ ಇಂಡಿ ಕ್ಷೇತ್ರದ ಬಯಕೆ, ಕಾರ್ಯಕರ್ತರ ಬಯಕೆ, ಇಡೀ ಬಿಜೆಪಿ JDS ಕಾಂಗ್ರೆಸ್ಸು ಒಟ್ಟು ಜನರ ಬಯಕೆ ಆಗಿದೆ ಮಿನಿಸ್ಟರ್ ಕೊಡ್ಬೇಕನ್ನೋದು. ಪಕ್ಷಾತೀತವಾಗಿ ಹೇಳಿದ ನ್ಯಾಯಕ ಕ್ಷೇತ್ರ ಎಲ್ಲರಿದ್ರೆ ಅದು ಇಂಡಿ ಒಂದೇ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಅವರು ಮನವೊಲಿಸಕ್ಕೆ ಪ್ರಯತ್ನ ಮಾಡ್ತೀರಾ ಹೇಗೆ? ಇಲ್ಲ ಸರ್, ನಮ್ಮ ಶಾಸಕರು ಎಲ್ಲಿ ಹೋಗ್ತಾರೆ ಅಲ್ಲಿ ನಮ್ಮ ಇಡೀ ಇಂಡಿ ಕ್ಷೇತ್ರ ಜನ ಅವ್ರ ಬೆನ್ನಿಗೆ ನಾವು ನಿಂದಿರ್ತೇವೆ. ಸರ್, ಈಗ ನಿಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಅವರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಏನು ಹೇಳ್ತೀರಾ? ನಾವು ಇಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತಿನ ದಿವಸ ನಮ್ಮ ಶಾಸಕರಿಗೆ ಭಾಳ ನೋವಾಗ್ಯದ. ಸಚಿವ ಸ್ಥಾನ ಕೊಡ್ತಾ ಹೇಳಿದರು. 15 ತಿಂಗಳಗಟ್ಟಲೆ ನಮಗೆ ಹೇಳ್ಯಾರ. ಈಗಾಗಲೇ ಹೇಳಿದ್ರು ನಮಗೆ ಭಾಳ ಮನಸ್ಸಿಗೆ ನೋವಾಗ್ಯದ. ನಮ್ಮ ಶಾಸಕರು ರಾಜೀನಾಮೆ ಕೊಡ್ಲಾಕತ್ತಾರ. ಆ ಕಾರಣದಿಂದ ನಾವು ಇಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಸಾಮೂಹಿಕವಾಗಿ ಅವ್ರು ಕೂಡ ನಾವು ರಾಜೀನಾಮೆ ಕೊಡ್ತೇವೆ ಇವತ್ತಿನ ದಿವಸ. ಅಂದ್ರೆ ಇಡೀ ಪಕ್ಷದ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರು ಪಕ್ಷ ಬಿಡ್ಲಿಕ್ಕೆ ನಿರ್ಧಾರ ಆಗ್ತಾರೆ. ಪಕ್ಷ ಬಿಡ್ಲಿಕ್ಕೆ ನಮ್ಮ ಶಾಸಕರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಎಲ್ಲರೂ ನಾವು ಅವ್ರ ಕೈಗೂಡಿಸ್ತೇವೆ, ಬದ್ದಿದ್ದೇವೆ. ನಮಗೆ ಭಾಳ ಅನ್ಯಾಯ ಆಗ್ಯದ, ನಮ್ಗೆ ನ್ಯಾಯ ದೊರಕಿಸ್ಬೇಕು. ಯಾಕಂದ್ರೆ ನಮ್ಗೆ ಈಗಾಗಲೇ ಅವರು ಒಂದು ಹೋದ ಸಲ್ತಿ ಆದರೂ ನಮಗೆ ಮಾತು ಕೊಟ್ಟಿದ್ರು, ಮುಂದಿನ ಸಲ್ತಿ ಸಚಿವ ಸಂಪುಟದಾಗ ನಿಮ್ಗೆ ತಗೋತೀವಿ ಅಂತ ಹೇಳಿದರು. ಈಗ ನಮ್ಮ ಹೆಸರು ಇವತ್ತು ಮುಂಜಾನೆ ಬೆಳಗ್ಗೆ ತನ ಇತ್ತು. ಈಗ ನಮ್ಮ ಜಿಲ್ಲೆಯ ಷಡ್ಯಂತರ ಕೆಲವೊಂದು ವ್ಯಕ್ತಿಗಳಾರ
ಇವ್ರಿನ್ನು ಬೆಳೆದ್ರೆ ನಮಗಿನ್ನು ಅನ್ಯಾಯ ಆತತ್ ಅನ್ನೋದಕ್ಕೆ ಇವ್ರಿಗೆ ಕುಡಿಸ್ಬಾರ್ದತ್ತಂದು ಏನೋ ಕುತಂತ್ರ ಮಾಡಿ ಇವ್ರಿಗೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಂತಂದು ಇದು ಮಾಡ್ಯಾರ. ನಮ್ಮ ಶಾಸಕರು ಏನು ಹೇಳ್ತಾರೆ ಅದು ನಿರ್ಧಾರ ತಗೊಳ್ತೇವೆ. ಯಶವಂತರಾಯಗೌಡ ಪಾಟೀಲ್ ಅವರು ಸೌಜನ್ಯ ಸರಳ ಸಜ್ಜನಿಕೆ ರಾಜಕಾರಣಿ, ಇವತ್ತು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಭಾಳ ನಮ್ಮ ಶಾಸಕರು ಸಜ್ಜನ ರಾಜಕಾರಣಿಗಳು. ಸುಮಾರು 50 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಬಂದಂಥ ಶಾಸಕರು. ಅವರಿಗೆ ತುಂಬ ಮನಸ್ಸಿಗೆ ತುಂಬ ನೋವಾಗಿದೆ. ಬೆಳಗ್ಗೆ ಉಳಿದು ಅವರ ಹೆಸರಿತ್ತು. ಅದರ ಜೊತೆಯಲ್ಲಿ ಸಾವಿರಾರು ಕಾರ್ಯಕರ್ತರು ನಮ್ಮ ಮತಕ್ಷೇತ್ರದಿಂದ ಬಂದಿದ್ದೀವಿ. ಇದು ದೊಡ್ಡ ಅನ್ಯಾಯ ಆಗಿದೆ. ಅದರ ಸಲುವಾಗಿ ಮರುಪರೀಕ್ಷೆ ಮಾಡಿ ನಮ್ಮ ಶಾಸಕರಿಗೆ ಮನವೊಲಿಸಿ ಸಚಿವ ಸ್ಥಾನ ನಮ್ಮ CM ಅವರು ಮತ್ತು ಹೈಕಮಾಂಡ್ದವರು ಕೊಡಲೇಬೇಕಂತ ಆಗ್ರಹಿಸ್ತಾ ಇದ್ದೀನಿ. ಇದಿಷ್ಟು ಯಶವಂತರಾಯಗೌಡ ಪಾಟೀಲ್ ಅವರ ಅಭಿಮಾನಿಗಳ ಮಾತುಗಳು. ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಡಲಿಕ್ಕೆ ಮುಂದಾದರೆ ನಾವು ಸಹ ಇಡೀ ಪಕ್ಷದ ಪದಾಧಿಕಾರಿಗಳ ಸ್ಥಾನಕ್ಕೂ ಸಹ ರಾಜೀನಾಮೆಯನ್ನು ಕೊಡ್ತೀವಿ, ಅವರಿಗೆ ಅನ್ಯಾಯ ಆದರೆ ನಮಗೂ ಅನ್ಯಾಯ ಆದಂತೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.